ದರ್ಶನ್ ಪ್ರಕರಣ ಇಂಡಸ್ಟ್ರಿಗೆ ಫ್ಯಾನ್ಸ್ಗೆ ಶಾಕಿಂಗ್ ವಿಚಾರ. ಕಾನೂನಿನ ಅಡಿ ಯಾರೇ ತಪ್ಪು ಮಾಡಿದ್ದು ಅದು ತಪ್ಪೇ. ಈ ವಿಚಾರದಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ದರ್ಶನ್ ಪ್ರಕರಣದ ಬಗ್ಗೆ ಸ್ನೇಹಿತ ನಾಗೇಂದ್ರ ಅರಸ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೆಜೆಸ್ಟಿಕ್ ಸಿನಿಮಾ ಮೂಲಕ ದರ್ಶನ್ ನನಗೆ ಆತ್ಮೀಯರಾದ್ರು. ಅದಾದ ನಂತರ ನವಗ್ರಹ ಸಿನಿಮಾದಲ್ಲೂ ನಾವು ಜೊತೆಯಾಗಿ ನಟಿಸಿದ್ವಿ ಅಂತ ನಾಗೇಂದ್ರ ಅರಸ್ ಹೇಳಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಲೋಕೇಶ್ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಸುಂದರ್ ಕೃಷ್ಣ ಅರಸ್ ಮತ್ತು ತೂಗುದೀಪ ಶ್ರೀನಿವಾಸ್ ಅವರು ಕನ್ನಡ ಕಂಡಂಥ ಅಪ್ರತಿಮ ಕಲಾವಿದರು. ಅವರ ಸ್ನೇಹ ಆಗಲಿ ಅವರ ಸಿನಿಮಾಗಳಲ್ಲಿ ಸಾಕಷ್ಟು ಸಾರಿ ನೋಡಿರ್ತೀವಿ ಅವರು ತೆರೆ ಮೇಲೆ ಬಂದರೆ ಹೇಗಿರುತ್ತೆ ಅಂತ. ಅದರ ನಂತರದಲ್ಲಿ ಅವರ ತಲೆಮಾರು ಅಂದರೆ ಮುಂದಿನ ತಲೆಮಾರಿನಲ್ಲಿ ದರ್ಶನ್ ಅವರು ಮತ್ತು ನಾಗೇಂದ್ರ ಅರಸ್ ಅವರು ಕೂಡ ಅಷ್ಟೇ ಖುಷಿಯಾಗಿ ಮತ್ತು ಸ್ನೇಹಿತರಾಗಿ ಸಾಕಷ್ಟು ಸಾರಿ ನಾವು ನೋಡಿರ್ತೀವಿ. ಸೊ ಈ ಒಂದು ಘಟನೆಯ ನಂತರದಲ್ಲಿ ಅಂದರೆ ದರ್ಶನ್ ಅವ್ರ ಬಗ್ಗೆ ನಾಗೇಂದ್ರ ಅರಸ್ ಅವರು ಕಂಡಂತೆ ಹೇಗಿದ್ದರು ದರ್ಶನ್ ಅವರು ಅಂತ ಅವ್ರ ಮಾತುಗಳಲ್ಲಿ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ಮೊದಲೇ ಹೇಳಿದಾಗೆ ನಿಮ್ಮ ತಂದೆಯವರು ಮತ್ತು ತೂಗುದೀಪ ಶ್ರೀನಿವಾಸ್ ಅವರು ತುಂಬ ಆಪ್ತ ಗೆಳೆಯರು, ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ನೋಡಿ. ಅದೇ ಥರ ನೀವು ಮತ್ತು ದರ್ಶನ್ ಅವರು ಕೂಡ ತುಂಬ ಒಳ್ಳೆ ಗೆಳೆಯರು. ಸೊ ಈ ಒಂದು ವಿಚಾರ ಘಟನೆ ಈ ಪ್ರಕರಣ ನಿಮಗೆಷ್ಟು ನೋವು ತಂತು ಅಂತ? ನಿಜವಾಗ್ಲೂ ಇದು ಶಾಕಿಂಗೇನೆ. ಇಡೀ ಇಂಡಸ್ಟ್ರಿಗೆ ಅಲ್ಲ, ಇಡೀ ಯಾರ್ಯಾರು ಅವರ ಅಭಿಮಾನಿಗಳಾಗಲಿ ದರ್ಶನ್ ಅವ್ರನ್ನ ಫಾಲೋ ಮಾಡ್ತಿದ್ದಾಗಲಿ, ಇನ್ಫ್ಯಾಕ್ಟ್ ನಿಮ್ಗಳಿಗೂ ಕೂಡ ಇಟ್ ವಾಸ್ ವೆರಿ ಶಾಕಿಂಗ್. ನಮ್ಮ ತಂದೆ ಆಮೇಲೆ ದರ್ಶನ್ ಅವ್ರ ತಂದೆ ಅದು ಭಾಳ ಒಂದು ಕ್ಲೋಸ್ನೆಸ್ ಇತ್ತು. ಕೆಲವರು ಕಳಿಸ್ತಾ ಇರ್ತಾರೆ, ನಮ್ಮ ಹಳೆ ಸೀನಿಯರ್ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಕೆಲವು ಫೋಟೋಸ್ ಕಳಿಸ್ತಾ ಇರ್ತಾರೆ, ಈ ಥರ ಹಿಂಗಿತ್ತು ಅಂದ್ಬಿಟ್ಟು. ಅದು ಆ ಟೈಮಲ್ದು ಹಳೆಯದು ಮೆಲ್ಕಾಕೊಂಡು ಹೋಗ್ತಾಯಿದ್ರೆ ಭಾಳ ಒಂದು ಅನ್ಯೋನ್ಯತೆ. ಆಮೇಲೆ ಅಂಥ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಒಂದು ಕಲಾವಿದ ಅಂದರೆ ಆತನ ಅಷ್ಟೇ ರೆಸ್ಪೆಕ್ಟ್ ಕೊಡೋರು, ಆರಾಧಿಸೋರು. ಅದಾದಮೇಲೂ ಕೂಡ ಒಂದಷ್ಟು ಜನ್ರೇಷನ್ ಚೇಂಜ್ ಆಗ್ತಿದ್ದಂಗೆ ಬದಲಾವಣೆ ಜಗದ ನಿಯಮ ಅಂತಾರಲ್ಲ, ಆ ರೀತಿ ಬದಲಾವಣೆ ಆಗಬೇಕು ನಾವು ಕೂಡ. ಬಟ್ ಈ ಒಂದು ಇಶ್ಯೂ ಅಲ್ಲಿ ಆ್ಯಕ್ಚುಲಿ ನಾವು ಜಸ್ಟ್ ಏನಂತಾರೆ ನಾರ್ಮಲ್ ಪ್ರಜೆಗಳೇ. ಕಾನೂನಿದೆ, ಅದ್ರ ಕೆಳಗಡೆ ಯಾರೇ ತಪ್ಪು ಮಾಡಿದರೂ ಅದು ತಪ್ಪೇನೆ, ಯಾರೂ ತಪ್ಪನ್ನು ಸಮರ್ಸ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಇನ್ನೂ ಅಲ್ಲಿ ತನಿಖೆ ಆಗ್ತಿರೋದ್ರಿಂದಾಗಿ ಈ ಒಂದು ನಾವು ಎಲ್ಲೇ ಒಂದು ಸರಿನೂ ಅನ್ನಿಸ್ಬೋದು, ಕೆಲವ್ರಿಗೆ ಕೆಟ್ಟದು ಅನ್ನಿಸ್ಬೋದು. ಹಾಗಾಗಿ ಕಾನೂನಿದೆ, ಕಾನೂನಿಗಿನ ದೊಡ್ಡವರು ಯಾರೂ ಇಲ್ಲ ಅನ್ನೋ ಈ ವಿಚಾರದಲ್ಲಿ ಹೇಳ್ಬೋದು ನಾನು. ಈಗ ನಡೀತಿರುವಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿಮ್ಗನ್ಸುತ್ತಾ ಸರ್ ಈ ಥರದೊಂದು ವ್ಯಕ್ತಿತ್ವ ಈ ಮಟ್ಟಿಗೆ ಹೋಗಿರ್ತಾರೆ, ದರ್ಶನ್ ಈ ಥರ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಆ್ಯಕ್ಚುಲಿ ನೋಡಿದಾಗ ಅನಿಸಲ್ಲ, ಹಿಂಗೆ ಈ ರೀತಿ ಮನುಷ್ಯ ಇಷ್ಟೊಂದು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಇದ್ದ ವ್ಯಕ್ತಿ ಹಿಂಗೆ ಅನ್ನೋದು ನಂಬಕ್ಕಾಗಲ್ಲ. ಬಟ್ ಆಗಿದೆ ಅಂತ ಅಂದಮೇಲೆ ಅದು ಪೊಲೀಸ್ ಅಷ್ಟಲ್ಲದೆ ಸುಮ್ಮನೆ ಯಾರನ್ನೂ ಕಸ್ಟಡಿಗೆ ತೊಗೊಂಡು ಆ ರೀತಿ ಎನ್ಕ್ವೈರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆತ ಏನು ರೇಣುಕಾಸ್ವಾಮಿ ಆತ ಏನಿದ್ದಾನೆ, ಇನ್ನೂ ಒಂದಷ್ಟು ಕೆಲವು ಆರ್ಟಿಸ್ಟ್ಗಳಿಗೆ, ಕಿರುತೆರೆ ಆರ್ಟಿಸ್ಟ್ಗಳಿಗೆ ಆ ಮೆಸೇಜ್ ಎಲ್ಲ ಕಳಿಸ್ತಾ ಇದ್ದ ಅಂತ. ಬಟ್ ಒಂದು ಪ್ರಾಣ ತೆಗೆಯೋಷ್ಟಿಗೂ ಯಾರಿಗೂ ಹಕ್ಕಿರೋದಿಲ್ಲ. ಅದು ಸಾಬೀತಾದರೆ ಅದು ತಪ್ಪೇನೆ, ಅದು ಮಾಡಿರೋದು ತಪ್ಪೇ ಆಗುತ್ತೆ. ಆಮೇಲೆ ಅವ್ರ ಫ್ಯಾಮಿಲಿನೂ ನೋಡಿದ್ರೆ ನಿಜವಲ್ಲ ಅವರ ಅಪ್ಪ ಅಮ್ಮ ತೀರಾ ಇನೋಸೆಂಟು, ಅವರ ಹೆಂಡತಿ ಅಂತೂ ಬಿಡಿ ಇನ್ನೂ ಇನೋಸೆಂಟು. ಬಟ್ ಈತ ಈ ರೀತಿ ಮಾಡಿದ್ದಾನೆ ಅನ್ನೋದನ್ನು ಗೊತ್ತಿರಲಿಲ್ಲ ಅವ್ರಿಗೆ, ಅವರ ತಂದೆ ತಾಯಿಗೂ. ನಾವು ಒಂದೇ ಕಡೆನೂ ವ್ಯೂ ಮಾಡಬಾರ್ದು, ಆ ಕಡೆ ಏನು ಆಗಿರೋದಕ್ಕೆ ಕೆಲವೊಂದು ರಿಯಾಕ್ಷನ್ ಆಗುತ್ತೆ ಅನ್ನೋದಕ್ಕೆ ಅದನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ಗೊತ್ತಿರೋದನ್ನು ಹೇಳಬೇಕಾಗುತ್ತೆ ಅಷ್ಟೇ. ಎಸ್, ಇದಿಷ್ಟು ನಾಗೇಂದ್ರ ಅರಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.